ಗೀತಾತ್ಗೆ ಬೇಬಿ ಅವ್ರ ಚಿಂತೆ, ನಮ್ಗೆ ಗೀತಾತ್ಗೆ ಚಿಂತೆ. ನಂದೇನೆ ಚಿಂತೆ? ಏನೋ ಒಂದು ಚಿಂತೆ ಮಾಡ್ತಾ ಇದ್ವಿ, ಆದ್ರೆ ಒಳ್ಳೇದು. ಅಯ್ಯೋ ಸರಿ ಬಿಡಿ. ಈಗ ನೆಕ್ಸ್ಟ್ ಪ್ಲಾನ್ ಏನು? ನೆಕ್ಸ್ಟು ಊರು ಸುತ್ತೋ ಪ್ಲ್ಯಾನು. ಇವತ್ತು ಬೇಡ, ನಾಳೆ ಹೋಗೋಣ. ಯಾಕೆ ಬಾಬಾ, ಅಂತ ಇಂಪಾರ್ಟೆಂಟ್ ಕೆಲಸ ಏನಿದೆ? ಏಯ್ ಸುಬ್ಬ, ಸದಾಶಿವಂಗ್ ಅದೇ ಧ್ಯಾನ. ವಯಸ್ಸಿಗೆ ಮೀರಿದ ಪೋಲಿತನ ಒಳ್ಳೇದಲ್ಲ. ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಬಾಬಾ. ಈಗಾಗಲೇ ಅರ್ಧ ದಿನ ಕಂಪ್ಲೀಟ್ ಆಗೋಯ್ತು. ಮಾಡಿರೋ ಟ್ರಾವೆಲ್ಗೆ ರೆಸ್ಟ್ ಬೇಕೇ ಬೇಕು. ಇವತ್ತು ರೆಸ್ಟ್ ತಗೊಂಡು ನಾಳೆ ಊರು ಸುತ್ತೋಣ. ಹಾಗಾದ್ರೆ ನೀವೆಲ್ಲ ರೆಸ್ಟ್ ಮಾಡಿ. ಈವ್ನಿಂಗ್ ನಾನು ಕ್ಯಾಂಪ್ ಫೈರ್ ಅರೇಂಜ್ ಮಾಡ್ತೀನಿ. ಮ್ಯೂಸಿಕ್ ಹಾಕೊಂಡೆಲ್ಲ ಎಂಜಾಯ್ ಮಾಡಿರಂತೆ. ವಾವ್, ಸೂಪರ್. ಸರಿ, ಫುಲ್ ಎಂಜಾಯ್ ಮಾಡೋಣ ಹಾಗಾದ್ರೆ. ಪಿಂಕಿ ಅವರೇ, ನಿಮ್ಮ ಹಸ್ಬೆಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಂದಿಲ್ಲ, ಏನ್ ಮಾಡೋದು? ಗೋಳು ಅನ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮಕ್ಳು ಸದ್ಯಕ್ಕೆ ಬೇಡ ಅಂತ ಪ್ಲಾನ್ ಮಾಡಿದೀವಿ. ಲಕ್ಕಿ ಅವರೇ, ನೀವು? ಸದ್ಯದಲ್ಲೇ ಆಗುತ್ತೆ ಅಲ್ವಾ ಗೀತಾ? ಹೋ, ಹಾಗಾದ್ರೆ ಹನಿಮೂನಿಗೆ ಬಂದಿದ್ದೀರಾ ಅಂತ ಆಯ್ತು. ಹಾಗಾದ್ರೆ ನೀವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ. ಅಂದ್ರೆ ಹೊಸದಾಗಿ ಮದ್ವೆ ಆದವರು ಈ ಗೆಸ್ಟ್ ಹೌಸಿಗೆ ಬರ್ತಾರಲ್ಲ, 1 ವರ್ಷದಲ್ಲೇ ಮಗುವಾಗಿದೆ. ಹೌದಾ? ಹಾಗಾದ್ರೆ ನಮ್ಮ ಅಕ್ಕ ಬಾವಂಗೂ ಈ ವರ್ಷನೇ ಮಗು ಆಗುತ್ತೆ. ಅವ್ರಿಗೇನಾದ್ರೂ ಹೆಣ್ಮಗು ಆದ್ರೆ ನಿಮ್ಮ ಹೆಸರೇ ಇಡ್ತೀವಿ. ಏನ್ ಬೇಬಿ ಅಂತನ? ಇಲ್ಲ, ಭಾವನಾ ಅಂತ. ಹಾಗಾದ್ರೆ ನಾವು ಹೋಗ್ತಾ ಅಮ್ಮಂಗೊಂದು ಗುಡ್ ನ್ಯೂಸ್ ತಗೊಂಡೋಗೋಣ. ಆಗಲ್ಲ. ಯಾಕೆ? ಗುಡ್ ನ್ಯೂಸ್ ಗೊತ್ತಾಗ 2 ತಿಂಗಳು ಬೇಕಣ್ರಿ. ಇಂಥ ವಿಷಯದಲ್ಲಿ ನಿಮ್ಮ ಯೋಚನೆ ಫಾಸ್ಟ್ ಆಗಿದೆ, ನಾವೇ ಸ್ಲೋ. ಒಂದ್ ಕೆಲ್ಸ ಮಾಡಿ, 2 ಜೋಡಿನೂ ಒಂದೊಂದು ಮಗುನ್ ಹೆತ್ಕೊಟ್ಬಿಡಿ. ನಾನು ಇಲ್ಲೇ ಆಟ ಆಡ್ಸ್ಕೊಂಡು ಇದ್ಬಿಡ್ತೀನಿ. ಏ, ಒಳ್ಳೆ ಐಡಿಯಾ. ಇಲ್ಲೇ ಒಂದು ಬೇಬಿ ಕೇರ್ ಸೆಂಟರ್ ಓಪನ್ ಮಾಡ್ಬಿಡಿ, ಸಕ್ಕತ್ತಾಗಿ ಬಿಸ್ನೆಸ್ ಆಗುತ್ತೆ. ಏನಂತೀರಾ ಬೇಬಿ ಅವರೇ? ಹ್ಞೂ, ಚೆನ್ನಾಗಿರುತ್ತೆ. ಒಂದೇ ಏಟಿಗೆ ಕೊಂದೆ ಬಿಟ್ಟಳು, ಮುಲಾಜೆ ಇರದಂತೆ ನನ್ನ ನಮ್ಗೆ ಅಲ್ಲಿ ಪಾದ ಕಣ್ಣೊಂದು ಆಗಾಗ ಚುಚ್ಚೋದು, ಹೃದಯಕ್ಕೆ ನುಸುಳೋದು ಹಾಯಾಗಿದೆ. ಈ ಬ್ಯೂಟಿಫುಲ್ ವೆದರು
ಈ ಕ್ಯಾಂಪ್ ಫೈರು, ಈ ರೊಮ್ಯಾಂಟಿಕ್ ಸಾಂಗು, ಪಕ್ಕದಲ್ಲಿ ನೀವು, ನಿಮ್ಮನ್ನೇ ನೋಡ್ತಿರೋ ನಾನು, ಕಣ್ಣಲ್ಲೇ ಮಕ್ಕಳಾಗ್ಬಿಡುತ್ತೇನೋ ಅನಿಸ್ತಾ ಇದೆ. ಈಗಲೇ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಇನ್ ಕಣ್ಣಲ್ಲೇ ಅಂದ್ರೆ ನಮ್ಮ ದೇಶದ ಕದೆ ಅಷ್ಟೇ. ಬಾವಾ ಡ್ಯಾನ್ಸ್ ಆಡೋಣ ಬಾ. ಲೈ ಫಸ್ಟು ಮುರಿದೋಗಿರೋ ಕಾಲ್ ಸರಿ ಮಾಡ್ಕೋ, ಆಮೇಲೆ ಡ್ಯಾನ್ಸ್ ಮಾಡುವಂತೆ. ಡಾನ್ಸ್ ಅಂತೆ ಡಾನ್ಸು. ಲಕ್ಕಿ ಅವ್ರೆ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಓಕೆ ಅತ್ಗೆ, ಗುಡ್ ನೈಟ್. ಬಾವಾ ಪ್ರಣತಿ ಅವ್ರಿಗೂ ನಿದ್ದೆ ಬರ್ತಿದೆಯಂತೆ, ನಾವು ಹೊರಡ್ತೀವಿ. ಸರಿ ಸರಿ, ಗುಡ್ ನೈಟ್. ಬಾಯ್. ಗೀತಾ, ಅಲ್ಲಿ ನೋಡು. ಗೀತಾ, ಮೂನ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಚಂದ್ರನ ಬೆಳಕಲ್ಲಿ ಅಲೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾನು ಇಂಥದ್ದೆಲ್ಲ ಮುಂಚೆ ನೋಡಿರಲಿಲ್ಲ. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಈಗ ಹೇಳೋದು? ಇನ್ನು ಹೇಗೆ ಹೇಳ್ತಾರೆ? ನೀನು ಯಾವಾಗಲೂ ಹೇಳ್ತಾ ಇದ್ದೆ ಗೊತ್ತಾ, ಏನೇ ನಡೆದು ಅದಕ್ಕೊಂದು ಉದ್ದೇಶ ಇರುತ್ತೆ ಅಂತ. ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬೇಬಿ ಅಕ್ಕ ಹೇಳಿದ್ ನೆನಪಾಗ್ತಾ ಇದೆ. ಈ ರೆಸಾರ್ಟ್ಗೆ ಬರೋ ಕಪಲ್ಗೆಲ್ಲ 1 ವರ್ಷದಲ್ಲಿ ಮಗು ಆಗುತ್ತೆ ಅಂತ. ನಾವು ಎಲ್ಲಿ ಬೇಕಾದ್ರೂ ಸ್ಟೇ ಮಾಡ್ಬೋದಿತ್ತು, ಆದರೆ ಇದೇ ರೆಸಾರ್ಟ್ಗೆ ಯಾಕೆ ಬಂದಿದ್ದೀವಿ? ನಾವು ಅನ್ಕೊಂಡಿರೋದಕ್ಕೂ ಇಲ್ಲಿ ಬರೋದಕ್ಕೂ ಏನೋ ಒಂದು ಲಿಂಕ್ ಇದೆ ಅಲ್ವಾ? ಯಾಕೆ ಗೀತಾ, ಏನಾದ್ರು ಮಾತಾಡು. ಯಾವಾಗಲೂ ಹೇಳ್ತಾ ಇದ್ದೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ, ಅದನ್ನಾದ್ರೂ ಹೇಳು. ನಾವು ಹೇಳ್ದಾಗೆಲ್ಲ ನಡೆಯತ್ತ ಲಕ್ಕಿಯವ್ರೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ? ಅಂದರೆ ನಿನ್ನ ಉತ್ತರ ಈಗಲೂ ಮಗು ಬೇಡ ಅಂತ. ಬಾವಾ ನೆನೆ ಒಳ್ಳೆ ಫೈರ್ ಕ್ಯಾಂಪ್ ಇತ್ತು, ಒಳ್ಳೆ ಮ್ಯೂಸಿಕ್ಕು ಇತ್ತು. ಏನ್ ನಡೀತು? ಏನು ಇಲ್ವಾ? ನಾವೆಲ್ಲರೂ ರೆಡಿ. ಈಗ ಎಲ್ಲಿ ಹೋಗೋದಕ್ಕೆ ಪ್ಲಾನು? ಪ್ಲ್ಯಾನ್ ಏನೂ ಇಲ್ಲ. ಒಂದು ಕಾರ್ನ ರೆಂಟ್ ತಗೊಳ್ಳೋಣ, ಆಮೇಲೆ ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡೋಣ. ಕಾರಾ? 2 ವೀಲರ್ ರೆಂಟಿಗೆ ತೊಗೊಂಡೋಗೋಣ ಅಂತ ನೀವೇ ಹೇಳಿದ್ರಿ. ನಾನು ಹಾಗೆ ಅನ್ಕೊಂಡೆ, ಪಾಪ ಅತಿ ಒಬ್ಬರೇ ಇದ್ದಾರೆ ಅಲ್ವಾ? ಪರವಾಗಿಲ್ಲ ಲಕ್ಕಿ ಅವರೇ, ನಾನು 2 ವೀಲರಲ್ಲೇ ಬರ್ತೀನಿ. ನೀವು ಅದು ಎಲ್ಲಿ ಬೇಕಾದ್ರೂ ಹೋಗಿ, ಇಲ್ಲೊಂದು ದೇವಸ್ಥಾನ ಇದೆ, ಮೊದಲು ಅಲ್ಲಿಗೆ ಹೋಗಿ. ಗೋವಲ್ಲೂ ದೇವಸ್ಥಾನ ಇದೆಯಾ? ಯಾವ ದೇವಸ್ಥಾನ? ರಾಮರ ದೇವಸ್ಥಾನ. ಪಕ್ಕದಲ್ಲೇ ಕಲ್ಯಾಣಿ ಇದೆ, ಕಾಡ್ ಮಧ್ಯ ಇದೆ, ಪೀಸ್ಫುಲ್ ಆಗಿರುತ್ತೆ. ನೀವಿಬ್ರಂತೂ ಖಂಡಿತ ಅಲ್ಲಿಗೆ ಹೋಗ್ಲೇಬೇಕು. ಅಂಥದ್ದೇನ್ ವಿಶೇಷ ಅಲ್ಲಿ? ನಾವಲ್ಲಿ ಪೂಜೆ ಮಾಡಿ ಬೇಡ್ಕೊಂಡ್ರೆ ನಾವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಹೌದಾ? ಹಾಗಾದ್ರೆ ನಾವಿಬ್ರು ಅಲ್ಲಿ ಹೋಗ್ಲೇಬೇಕು. ಬೇಡ್ಕೊಳ್ಳೋದು ತುಂಬಾ ಇದೆ ನೋಡಿ.
ಹಾಗಾದ್ರೆ ಫಸ್ಟ್ ಟೆಂಪಲ್ ವಿಸಿಟ್ ಮಾಡೋಣ, ಆಮೇಲೆ ಬೈಕ್ ರೈಡ್ ಹೋಗೋಣ, ಏನಂತೀರಾ? ಓಕೆ. ಎಸ್. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ ಶ್ರೀರಾಮ ರಘುರಾಮ ಪಟ್ಟಾಭಿರಾಮ 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 ದಶರಥ ರಾಮನು ದಯಾ ಸಮುದ್ರನು ಆಗಿಹನು ದೇವ್ರೆ, ನನ್ನ ಪರಿಸ್ಥಿತಿ ನಿಂಗೆ ಗೊತ್ತು, ಆದರೂ ಯಾಕೆ ಹೀಗೆ ಮಾಡ್ತಿದ್ಯಾ? ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ನೀನೇ ಕಾಪಾಡಬೇಕು. ದೇವ್ರೆ, ಗೀತನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ